ಮೊದಲನೇದಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಶುಕ್ರವಾರ, ಇದು ಏಕಾದಶಿ ದಿನವೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೊಂದು ರೀಸನ್ಗೆ. ಹಾಗೆಯೇ ಈ ಕಡೆ ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ. ಈಗ ನಾನು ಬೆಳಗ್ಗೆ ಆಗಲೇ ನಾನು 3:30ಗೆ ಎದ್ದಿದ್ದು. ಇವಾಗ ಟೈಮ್ ಬಂದು 4:15 ಜೊತೆಗೆ ನಾನು 10 ನಿಮಿಷ ಮುಂದಿದೆ, ನಮ್ಮದು 15 ನಿಮಿಷ ಮುಂದೆ ಇಟ್ಟಿರ್ತೀನಿ ನಾನು ಟೈಮ್. ಅದು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನೋಡಿ, ಈಗ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ನಿನ್ನೆ ನೈಟ್ ಮೊಸರು ಹಾಕಿದ್ದೆ, ನಾನು ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಹಾಗೆಯೇ ಇವಾಗ ಎಲ್ಲ ಮನೆ ಒರೆಸ್ಕೊಂಡು ಕಸ ಅಂದ್ಕೊಂಡು ಹೋಗಿದ್ದೀನಿ. ಎಲ್ಲ ಈಗ ಮನೆ ಒರೆಸ್ಕೊಂಬಿಟ್ರಾಯ್ತು ಅಂತ ಅಂದ್ಕೊಂಡು ಮನೆ ಒರೆಸ್ತಾ ಇದ್ದೀನಿ. ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. 3:30ಗೆ ಎದ್ದಿದ್ದೆ ನಾನಿವತ್ತು. ಯಾಕೆ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಂತ ಅಂದ್ಕೊಂಡು 3:30ಗೆ ಎದ್ದು ನಾನು ಮನೆಯೆಲ್ಲ ಒರೆಸ್ಕೊಂಡು ಆನಂತರ ಹೊರಗಡೆ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ 3:30ಗೆ ಎದ್ದೆ. ಪಾತ್ರೆನೂ ಕೂಡ ತೊಳೆದಿಟ್ಟೆ. ನೈಟ್ ತೊಳೆಯೋಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಹೆಡ್ಡೇಕಿತ್ತು. ಹಾಗಾಗಿ ಪಾತ್ರೆ ಏನು ವಾಶ್ ಮಾಡಿರಲಿಲ್ಲ, ಟ್ಯಾಬ್ಲೆಟ್ ಹಾಕ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ಎದ್ದು ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದು ಒಂದು 11-12 ಅಷ್ಟರಲ್ಲಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಉಪವಾಸ ಇದ್ದು ಪೂಜೆ ಮಾಡುವಂಥದ್ದು ಇವತ್ತಿನ ಇದು ಏಕಾದಶಿ ಎಂದು ಒಂದು ವಾಡಿಕೆ. ಹಾಗಾಗಿ ಇದರ ಮಹತ್ವ ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ, ಕೆಲವೊಂದಿಷ್ಟು ತಿಳ್ಕೊಂಡಿರೋಂಥದ್ದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ವಿಷ್ಣು ಮತ್ತು ಲಕ್ಷ್ಮೀ ವಿಷ್ಣು ನಾರಾಯಣನನ್ನು ಇವತ್ತಿನ ದಿನ ಸ್ಮರಣೆ ಮಾಡ್ತಾ ನಾನು ಮುಂಜಾನೆ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಎಲ್ಲ ನೀವೇ ಕಮೆಂಟಲ್ಲಿ ತಿಳಿಸಿ. ಹೇಗೆಲ್ಲ ಆಯಿತು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಹೀಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ. ಗ್ಯಾಸ್ ಕಟ್ಟೆಗಿರ್ಬೋದು ಎಲ್ಲ ಪ್ರತಿಯೊಂದು ಒರೆಸ್ಕೊಂಡು ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಇನ್ನೊಂದು ಏನಂದರೆ, ಅಡುಗೆ ಮನೆಯಲ್ಲೇ ನಮ್ಮದು ದೇವ್ರ ಮನೆ ಇದೆ. ಆಲ್ಮೋಸ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ಈಗ ಡೈಲಿ ಲಾಗ್ ಆಗ್ತಿದ್ನಲ್ವ, ಅದರಲ್ಲಿ ಎಲ್ಲ ನಾನು ಯಾವ ರೀತಿ ಎಲ್ಲ ಡೈಲಿ ಲಾಗ್ ಆಗ್ತಿದ್ನಲ್ವ ಮನೆ ಕೆಲಸದ್ದು ಎಲ್ಲ, ಅದು ಆ ವಿಡಿಯೋದಲ್ಲಿ ಹಾಕಿದ್ದೆ. ಹಾಗಾಗಿ ಈ ಚಾನಲಲ್ಲಿ ನಾನು ಹಾಕಿರಲಿಲ್ಲ, ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪ್ರತಿ ಮನೆಯಲ್ಲೂ ಕೂಡ ಬೆಳಗಿನ ಜಾವ ಎದ್ದು ಒಂದು ಮೋಟಿವೇಟ್ ಆಗೋವಂಥ ವಿಡಿಯೋನೇ ಇದು. ಬೆಳಗಿನ ಜಾವನೇ ಎದ್ದು ಪೂಜೆ ಮನೆಯೆಲ್ಲ ಒರೆಸ್ಕೊಂಡು ಸರಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ನನ್ನ ಒಪಿನಿಯನು. ಹಾಗಾಗಿ ಇದು ಪರ್ಸ್ನಲ್ಲಾಗಿ ತುಂಬ ನಾನು ಮುಂಚಿನ ವೀಡಿಯೋಗಳೆಲ್ಲ ನೋಡಿದರೆ ನಾನು ಇನ್ನೊಂದು ಚಾನಲಲ್ಲಿ ಆಲ್ಮೋಸ್ಟ್ ಪೂಜೆದೇ ಜಾಸ್ತಿ ಇತ್ತು ವೀಡಿಯೋಗಳು. ಈ ವಿಡಿಯೋದಲ್ಲಿ ನಾನು ಕಡಿಮೆ ಡೈಲಿ ಲಾಗ್ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಸೊ ಅದಾದಮೇಲೆ ಈಗೆಲ್ಲ ಮನೆಯೆಲ್ಲ ಒರೆಸ್ಕೊಂಡು ಹೊರಗೆಲ್ಲ ಒರೆಸ್ಕೊಂಡಿದ್ದಾಯ್ತು. ಈಗ ಮನೆಯೆಲ್ಲ ಒರೆಸ್ಕೊಂಡಿದ್ದ ನಂತರ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ವರಾಂಡಕ್ಕೆಲ್ಲ ಕಸ ಗುಡಿಸಿ ಈಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಹಾಗೆಯೇ ಗಾಡಿಗೆ ಆ ಕಡೆ ಗಾಡಿ ಸೈಡಿಗೆ ಗಾಡಿ ಹಾಕ್ಬಿಟ್ಟು ಈಗ ಇದೆಲ್ಲ ನೀರು ಹಾಕಿದ ನಂತರ ಈ ಕಡೆ ನೋಡಿ, ಇವಾಗ ಆ ಕಡೆ ಸೈಡಿಗೆ ಗಾಡಿ ಬಂದು ಬಿಡೋಕ್ಕೆ ಜಾಗ ಇಲ್ಲ ಸ್ನೇಹಿತರೆ ನಮ್ಮ ಮನೆ ಮುಂದೆ. ಹಾಗಾಗಿ ಇವಾಗ ನೋಡಿ ಇಷ್ಟನ್ನು ಕ್ಲೀನ್ ಮಾಡಿಕೊಂಡು ಈಗ ನೀರು ಹಾಕ್ತಾಯಿದ್ದೀನಿ. ಅಂಗಳಕ್ಕೆಲ್ಲ ನೀರು ಹಾಕಿ ಹಾಗೆ ತುಂಬಿಟ್ಟಿತ್ತು. ಅದು ನಾನು ಮೋಟ್ರ್ ಹಾಕಿದ್ನಲ್ವ, ಸಿಂಟೆಕ್ಸ್ ತುಂಬಿಟ್ಟಿತ್ತು. ಮನೆ ಬಚ್ಚಲದ ಮೇಲೆಲ್ಲ ನೀರು ಬೀಳ್ತಾಯಿತ್ತು. ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಮೂಡ್ ಅಪ್ಸೆಟ್ ಆಯ್ತದು. ಯಾಕೆಂದರೆ ಪೈಪು ಸ್ವಲ್ಪ ಮೇಲೆ ಹಾಕ್ಬೇಕಾಗಿತ್ತು, ಅದು ಬಂದು ತೆಳಗೆ ಹಾಕಿರೋದ್ರಿಂದ ಈಗ ನೋಡಿ ಎಲ್ಲದನ್ನೇ ನೀರು ಹಾಕಿದ್ದಾಯಿತು. ಇವಾಗ ಕ್ಲೀನಾಗಿ ಎಲ್ಲ ವರಾಂಡ ಎಲ್ಲ ಕ್ಲೀನ್ ಆದ ನಂತರ ಈಗ ಈ ಕಡೆ ಎಲ್ಲ ನೀರು ಹಾಕಿ ಇವಾಗ ರಂಗೋಲಿ ಹಾಕೋದಕ್ಕೆ ಆಲ್ಮೋಸ್ಟ್ ರಂಗೋಲಿ ಹಾಕ್ತಾಯಿದ್ದೀನಿ. ಆಗ ಎಲ್ಲ ಸ್ವಲ್ಪ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆಯೇ ಇವಾಗ ನಾನು ಯಾವ ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ, ಇದು ಶುಕ್ರವಾರ ಮತ್ತು ಲಕ್ಷ್ಮಿಗೆ ಪ್ರಿಯವಾಗಿರೋಂಥ ಒಂದು
ಚಿಕ್ಕಿ ರಂಗೋಲಿ ಇದು ಅಷ್ಟದಳ ಅಂತಲೂ ಅಂತಾರೆ. ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದಂಥ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ. ಆಲ್ಮೋಸ್ಟ್ ಶುಕ್ರವಾರ, ಮಂಗಳವಾರ, ಶನಿವಾರ ಈ ರೀತಿ ಗುರುವಾರ ಕೂಡ ಇನ್ಮೇಲೆ ನನ್ನ ಡೇಯಲ್ಲಿ ಇನ್ಮೇಲೆ ಗುರುವಾರ ಕೂಡ ಆ್ಯಡ್ ಆಗುತ್ತೆ. ಇನ್ಮೇಲೆ ರಾಯರನ್ನು ಪೂಜೆ ಮಾಡೋದು, ಹರಕೆ ಕಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಈ ಥರ ನೋಡಿ, ಈ ಥರ ರಂಗೋಲಿ ಬಿಡ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿದ್ದರೂ ಕೂಡ. ಇದು ತಾಯಿಗೆ, ಅಮ್ಮನವ್ರಿಗೆ ತುಂಬ ಇಷ್ಟ ಆದಂಥ ಒಂದು ರಂಗೋಲಿ. ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೊಂದು ಟೈಮ್ ಇಲ್ಲ ನನಗೆ ಅನ್ನೋದಕ್ಕೆ, ಹಾಗಾಗಿ ಈಗ ಹಾಗೇ ನಾನು ರಂಗೋಲಿ ಹಾಕಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಈ ಥರ ಸೈಡಲ್ಲಿ ಚಿಕ್ಕ ಚಿಕ್ಕದೊಂದಿಷ್ಟು ಹಾಗೇ ಒಂದೆರಡು ಲೈನ್ಸ್ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಈಗ ನೋಡಿ, ನನ್ನ ಒಂದು ಡೇ ರಂಗೋಲಿಯಿಂದನೇ ಶುರು ಆಗುತ್ತೆ. ಇವತ್ತು ಮೇನಾಗಿ ಅಂತಂದರೆ ಮನೆ ಒರೆಸ್ಕೊಂಬಿಡೋಣ ಅಂದ್ಕೊಂಡು ಫಸ್ಟ್ ಬೇಗ ಮನೆ ಒರೆಸ್ಕೊಂಡು ಆನಂತರ ನಾನು ಹೊರಗಡೆ ಬಂದಿದ್ದು. ಇದು ಆಗಿತ್ತು ನನ್ನ ಇವತ್ತಿನ ವೈಕುಂಠ ಏಕಾದಶಿ ವ್ರತದ ಬಗ್ಗೆ ನಾನು ಕೆಲವೊಂದಿಷ್ಟು ತಿಳ್ಕೊಂಡಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ತುಳಸಿ ಗಿಡದ ಹತ್ರ ಒಂದು ಚಿಕ್ಕದಾಗಿ ಅಷ್ಟೇ ಆಗ್ತಾ ಇರೋಂಥದ್ದು, ದೊಡ್ಡದಾಗೇನು ಹಾಕಿಲ್ಲ. ತುಳಸಿ ಗಿಡದ ಹತ್ರ ಒಂದಿಷ್ಟು ಚಿಕ್ಕದಾಗಿರೋಂಥ ರಂಗೋಲಿ ಹಾಕಿ ಈಗ ಸ್ನಾನಕ್ಕೆಲ್ಲ ನೀರಿಟ್ಟಿದ್ದೇನಲ್ವ, ಈಗ ಸ್ನಾನ ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ. ಅದ ನಂತರ ಪೂಜೆಗೆ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಪೂಜೆಗೆ ಕೂತಿದ್ದೀನಿ. ನೋಡಿ, ಫೋಟೋಗೆಲ್ಲ ಹೂವು ಇಟ್ಟಿದ್ದೀನಿ. ಫೋಟೋಗೆ ಹೂವು ತೊಗೊಂಡು ಬಂದಿದ್ದರು ಮನೆಯವರು. ಹಾಗಾಗಿ ಆ ಕಡೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಕೂಡ ಇದೆ. ಹಾಗೆಯೇ ಈ ಕಡೆ ಲಕ್ಷ್ಮಿ ಅಮ್ಮನವ್ರ ಮುಖವಾಡಕ್ಕೆ ನಾನು ಅರಿಶಿನ, ಕುಂಕುಮ ಮತ್ತು ಗಂಧದಿಂದ ಅಲಂಕಾರ ಮಾಡಿ ತಾಯಿಗೆ ನೋಡಿ ಇವಾಗ ಗಂಧ ಹಚ್ತಾಯಿದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅಮ್ಮನವ್ರ ಮುಖವಾಡಕ್ಕೆಲ್ಲ ಅಲಂಕಾರ ಮಾಡ್ಕೊಂಬಿಡ್ತೀನಿ. ಹಾಗೆ ಕಳಸಕ್ಕೆ ಎಲೆ ತೊಗೊಂಬಂದಿದ್ದೆಲ್ಲ ಎಲೆ ಎಲ್ಲ ಇಟ್ಬಿಟ್ಟು ಇವಾಗ ಅಮ್ಮನವ್ರ ಮುಖವಾಡ ಕೂರಿಸ್ತಾಯಿದ್ದೀನಿ ಕಳಸಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಮಧ್ಯ ಸ್ವಲ್ಪ ಹುಷಾರಿಲ್ಲ ಅಂತ ಗ್ಯಾಪ್ ಬಿಟ್ಟಿದ್ದೆ. ನಾನು ಪೂಜೆ ಈ ಥರ ಬೆಳಗಿನ ಜಾವನೇ ಪೂಜೆ ಮಾಡೋದಾಗಿ. ಈಗ ಧನುರ್ಮಾಸ ಇರೋದ್ರಿಂದ ಬೆಳಗಿನ ಜಾವನೇ ಪೂಜೆ ಮಾಡಿ ಅರಳಿ ಮರ ಸುತ್ತಿದ್ರೆ ತುಂಬಾ ಒಳ್ಳೆಯದು ಅನ್ನೋ ಒಂದು ಪ್ರತಿ ವರ್ಷವೂ ಮಾಡ್ತಾಯಿದ್ದೆ. ನನಗೆ ಈ ವರ್ಷ ಸ್ವಲ್ಪ ಮಾಡೋಕ್ಕಾಗಿಲ್ಲ, ಹಾಗಾಗಿ ಮಾಡಿಲ್ಲ. ಗುರುವಾರ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷವಾದಂಥ ದಿನ ಈ ಧನುರ್ಮಾಸದಲ್ಲಿ. ಮಾಡಿ ನೀವು ಕೂಡ ಒಳ್ಳೆಯದಾಗತ್ತೆ, ಒಳ್ಳೆ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರ. ಈಗ ಕಾಮಾಕ್ಷಿ ದೀಪಕ್ಕೂ ಕೂಡ ನಾನು ಒಂದು ಬತ್ತಿ ಏನಂತಂದರೆ 2 ಬತ್ತಿನಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು. ಈಗ ನಾವು ಹಾಗೇ ಒಂದು ಸಿಂಗಲ್ ಬತ್ತಿ ಹಾಕಬಾರ್ದು ಅಂತಾರೆ. ಹಾಗಾಗಿ ಡಬಲ್ ಬತ್ತಿನ ಮತ್ತು ಸ್ವಲ್ಪ ಮಾಡಿಕೊಂಡು ಹಾಕ್ತಾ ಇರೋಂಥದ್ದು. ನನಗೆ ಇನ್ನೂ ಒಂದು ಏನು ಆಸೆ ಅಂತಂದರೆ, ನನಗೆ ದೊಡ್ಡ ಫೋಟೋ ತರಬೇಕೆಲ್ಲ ಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ, ಸರಸ್ವತಿ ಎಲ್ಲ ದೇವರು ಇರೋಂಥ ಒಂದು ಲೈಟ್ ಇರೋಂಥ ಫೋಟೋ ತರಬೇಕಂತ ಆಸೆ. ದೇವರು ಯಾವಾಗ ನಮಗೆ ಕರುಣಿಸ್ತಾನೆ ಅಂತ ನೋಡೋಣ. ಸೊ ಇವತ್ತಿನ ಶುಕ್ರವಾರ ಹಾಗೆ ವೈಕುಂಠ ಏಕಾದಶಿ ದಿನ ನನ್ನ ವಿಡಿಯೋ ನೋಡಿ. ಹಾಗೆಯೇ ಈಗೆಲ್ಲ ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಪ್ರಸಾದ ಸ್ವಲ್ಪ ಮಾಡ್ಕೊಂಬೇಡ ಅಂತ. ಇವತ್ತಿನ ವಿಶೇಷ ಅಂತಂದರೆ ಅವಲಕ್ಕಿ ವಿಷ್ಣುಗೆ ತುಂಬಾ ಪ್ರಿಯವಾದಂಥ ಒಂದು ಪ್ರಸಾದ. ಹಾಗಾಗಿ ನಾನಿವತ್ತು ಅವಲಕ್ಕಿನ ನೈವೇದ್ಯ ಮಾಡ್ತಾಯಿದ್ದೀನಿ. ಪ್ರತಿ ಶುಕ್ರವಾರ ಮತ್ತು ಬೇರೆ ದಿನಗಳಲ್ಲೆಲ್ಲ ನಾನು ಸಜ್ಜಪ್ಪ, ಹಾಗೆಯೇ ಅದು ಶಾವಿಗೆ ಪಾಯಸ, ಗೋಧಿ ಪಾಯಸ ಈ ರೀತಿ ಮಾಡ್ತಾಯಿದ್ದೆ. ಇವತ್ತು ಅವಲಕ್ಕಿ ನೈವೇದ್ಯ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈಗ ಉಪವಾಸ ಇರೋದ್ರಿಂದ. ಹಾಗಾಗಿ ಅವಲಕ್ಕಿನ ನೈವೇದ್ಯ ಮಾಡ್ತಾ ಇರೋಂಥದ್ದು. ಈಗ ನಾನೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಈಗೆಲ್ಲ ದೀಪ ಹಚ್ಚೋದು ಒಂದೇ ಇರುತ್ತೆ. ಆಮೇಲೆ ಪ್ರಸಾದ ಮಾಡಿಕೊಂಡು
ಹಾಗೆಯೇ ಧೂಪ ಹಾಕೋದು ಕೂಡ ತುಂಬಾ ವಿಶೇಷ. ಏಕೆಂದರೆ ಇದು ಬಿಳಿ ಸಾಸಿವೆಯಿಂದ ಧೂಪ ಹಾಕಿದರೆ ತುಂಬಾ ಒಳ್ಳೆಯದು, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ಈಗ ಪೂಜೆಗೆ ಎಲ್ಲ ರೆಡಿ, ಹೂವೆಲ್ಲ ಇಟ್ಟು ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಇವಾಗ ನಾನು ಇದು ಪ್ರಸಾದ ಅಂತ ಅಂದ್ಕೊಂಡು ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಬಾಳೆಹಣ್ಣು ಹಾಕ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಅವಲಕ್ಕಿ ವಿಷ್ಣುಗೆ ತುಂಬ ಪ್ರಿಯವಾಗಿದ್ದು ಅಂಥದ್ದು. ಹಾಗಾಗಿ ನೋಡಿ ಹೇಗಿದೆ, ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಜೊತೆಗೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಹಾಗಾಗಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಾನು ಅದೇ ರೀತಿ ಫಾಲೋ ಮಾಡ್ತಾ ಹೋಗ್ತೀನಿ. ಈಗೆಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ ಮನೆ ಕೆಲಸ ಎಲ್ಲ. ಈಗ ಬೆಲ್ಲನ ಸ್ವಲ್ಪ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಈಗ ಚೆನ್ನಾಗಿ ಬೆಲ್ಲನ ನೋಡಿ ಈ ಥರ ಸಣ್ಣದಾಗಿ ಚಾಕುದಲ್ಲೇ ಪುಡಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೆಲ್ಲ ಜಜ್ಜೋ ಅವಶ್ಯಕತೆ ಇರಲ್ಲ ಅಂತ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಚಾಕುದಲ್ಲೇ ಇದು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಬಾಳೆಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ. ದಯವಿಟ್ಟು ನಿಮ್ಮ ಅಭಿಪ್ರಾಯ, ನಿಮಗೆ ಏನು ಇಷ್ಟ ಅದೇ ಪ್ರಸಾದ ಮಾಡ್ಕೊಳ್ಳಿ. ನಾನು ಅವಲಕ್ಕಿ ಪ್ರಸಾದ ಮಾಡಬೇಕಂತ ಅಂದ್ಕೊಂಡಿದ್ದೆ. ನಿನ್ನೆ ನೈಟೇ ನಾನು ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ನೋಡಿ ಇವಾಗ ಒಂದು ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಹಾಕ್ಕೊಳ್ಳಿ ಬಾಳೆಹಣ್ಣು, ಪಚ್ಚಬಾಳೆ ಇಲ್ಲ ಏಲಕ್ಕಿ ಬಾಳೆಹಣ್ಣು, ಸಕ್ಕರೆ ಬಾಳೆಹಣ್ಣು ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಹೊರಗೆ ಹೋಗಿ ಬಂದಿದ್ದೇನೋ ಗೊತ್ತಿಲ್ಲ. ಹಾಗಾಗಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜೇನುತುಪ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ನಾನೇನೂ ಹಾಕಿಲ್ಲ, ಜೇನುತುಪ್ಪ ಏನೂ ಇಲ್ಲ ಅಂತ. ಈಗ ಹಾಗೆ ಕಲಿಸ್ತಾಯಿದ್ದೀನಿ. ಕಲಿಸ್ಬಿಟ್ಟು ಇವಾಗ ಹಾಗೇ ಸ್ವಲ್ಪ ಧೂಪ ಹಾಕೋದಕ್ಕೆ ಇದು ಬೇಕಲ್ವ, ಸ್ವಲ್ಪ ತೆಂಗಿನ ಚಿಪ್ಪಿದೆ ಎಲ್ಲ ಹಾಗೆ ಇಟ್ಟಿರ್ತೀನಿ ನಾನು. ಅದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೋಬೇಕು. ಇದರಿಂದನೇ ನಾನು ಧೂಪ ಹಾಕೋದು ಪ್ರತಿ ಸಲನೂ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಈ ಥರ ಶುಕ್ರವಾರದ ದಿನ ಹಾಕಿದರೆ ತುಂಬ ಒಳ್ಳೆಯದು ಅಂತ. ಈಗ ಪ್ರಸಾದನೂ ಇಟ್ಟಾಯಿತು, ಹಾಗೆ 2 ಬಾಳೆಹಣ್ಣಿತ್ತು ಅದನ್ನು ಕೂಡ ಇಟ್ಟಿದ್ದೀನಿ. ಈಗ ದೀಪ ಹಚ್ತಾಯಿದ್ದೀನಿ ನೋಡಿ. ಇವಾಗ ಒಂದು ದೀಪ ಹಚ್ಚುವಾಗ ಒಂದು ಮಂತ್ರ ಹೇಳ್ಕೊಂಡು ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರು ಬುದ್ಧಿ ವಿನಾಶನಂ ದೀಪ ಜ್ಯೋತಿ ನಮಸ್ತುತೆ ಅನ್ನೋ ಒಂದು ಮಂತ್ರ ಹೇಳ್ಕೊಂಡು ದೀಪ ಹಚ್ಚಿ. ಹಾಗೆಯೇ ಕಾಮಾಕ್ಷಿ ದೀಪ ನಾನು ಯಾವಾಗಲೂ ಹಚ್ಚೋದು, ಬೆಂಕಿ ಕಡ್ಡಿಯಿಂದ ನಾನು ಯಾವಾಗಲೂ ಹಚ್ಚೋದಿಲ್ಲ. ಊದುಬತ್ತಿ ತೊಗೊಂಡು ಊದುಬತ್ತಿಯಿಂದನೇ ನಾನು ಕಾಮಾಕ್ಷಿ ದೀಪ ಹಚ್ಚುವಂಥದ್ದು. ಹಾಗಾಗಿ ಈಗ ಕಾಮಾಕ್ಷಿ ದೀಪ ಹಚ್ಚುವಾಗ ಕೂಡ ಇದೇ ಮಂತ್ರ ಹೇಳ್ಕೊಂಡು ಹಚ್ಚಿ ಹಾಗೆ ನೈವೇದ್ಯ ಮಾಡ್ತಾಯಿದ್ದೀನಿ, ಪ್ರಸಾದ ಅಲ್ವಾ. ಹಾಗಾಗಿ ಸಿಂಪಲ್ಲಾಗಿ ಇವತ್ತಿನ ಶುಕ್ರವಾರದ ಪೂಜೆ ಕೂಡ ಮುಗೀತು. ಆದರೆ ಕೆಂಪು ಇದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬಾ ಲಕ್ಷಣವಾಗಿರ್ತಾಯಿತ್ತು ದೇವ್ರ ಮನೆ ನೋಡೋಕ್ಕೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಕೆಂಪು ಹೂವು ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಧೂಪ ಹಾಕೋದಕ್ಕೆ ನಾನು ಹಾಗೆ ಮಂಗಳಾರತಿ ಎಲ್ಲ ಬೆಳಗಿದ್ದಾಯಿತು. ಹಾಗೆ ಧೂಪ ಹಾಕ್ಬಿಡೋಣ ಅಂದ್ಕೊಂಡು ಧೂಪ ಹಾಕೋದಕ್ಕೆ ಮತ್ತು ಎಲ್ಲದು ಬೆಂಕಿ ರೆಡಿ ಮಾಡಿಕೊಂಡು ಧೂಪ ಹಾಕ್ತಾಯಿದ್ದೀನಿ. ನಾನು ಹೊರಗಡೆ ಇಟ್ಟು ಬಂದೆ, ಸ್ವಲ್ಪ ಇದು ಆಗುತ್ತೆ, ಎಲ್ಲ ಹೊಗೆ ಎಲ್ಲ ತುಂಬ್ಕೊಂಬಿಡತ್ತೆ ಮನೆ ಎಲ್ಲ ಅಂತ ಅಂದ್ಕೊಂಡು. ಅದಾದಮೇಲೆ ನಾನು ಮತ್ತೆ ಈಗೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಈಗ ನಾನು ಏನಂತಂದರೆ ಬಿಳಿ ಸಾಸಿವೆ ಮತ್ತು ಲೋಬಾನ ಇತ್ತಲ್ವ ಅದನ್ನು ತೆಗಿತಾ ಇದ್ದೆ. ಅದನ್ನು ಹುಡ್ಕೊಂಡು ನೋಡಿ ಇವಾಗ ಬಿಳಿ ಸಾಸಿವೆ ಸ್ವಲ್ಪ ನೆಗೆಟಿವಿಟಿ ಇದ್ದರೆ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ಬಿಳಿ ಸಾಸಿವೆ ಮತ್ತು ಲೋಬಾನ ಹಾಕ್ಬಿಟ್ಟು ನಾನು ಧೂಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಸಂಕಲ್ಪ ಮಾಡಿಕೊಂಡೆ, ಇವತ್ತಿನ ಪೂಜೆ ಎಲ್ಲ ನಿರ್ವಿಘ್ನವಾಗಿ ನಡೀಲಪ್ಪ ತಂದೆ. ಹಾಗೆ ಇವತ್ತಿನ ವೈಕುಂಠ ಏಕಾದಶಿ ದಿನ ಏನಪ್ಪ ಅಂತಂದರೆ, ವರ್ಷಕ್ಕೆ ಒಂದು ಸಲ ವೈಕುಂಠ ದ್ವಾರ ತೆಗಿತೈತಿ ಅನ್ನೋ ಒಂದು
ಪುರಾಣ ಕಾಲದಿಂದ ಒಂದು ನಂಬಿಕೆ. ಹಾಗಾಗಿ ಇವತ್ತು ವೆಂಕಟೇಶ್ವರ ಸ್ವಾಮಿನ ತುಂಬ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಮನೆಯಲ್ಲಿ ಸದಾ ಒಂದು ನಮ್ಮ ಮನೆ ಸದಾ ಚೆನ್ನಾಗಿ ಇರಲಪ್ಪ ಅಂತ ಅಂದ್ಕೊಂಡು ಇವತ್ತು ಭಕ್ತಿಯಿಂದ ವೆಂಕಟೇಶ್ವರ ಸ್ವಾಮಿನ ಸ್ಮರಣೆ ಮಾಡುತ್ತಾ ನಾವು ಒಂದು ಸಂಕಲ್ಪ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇವತ್ತಿನ ಹೇಗೆಲ್ಲ ಆಯಿತು, ಹೇಗಿರುತ್ತೆ ಇವತ್ತು ಒನ್ ಡೇ ಅಂತ ನೆಕ್ಸ್ಟ್ ಡೇ ತೋರಿಸ್ತೀನಿ ನಾನು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಉಪವಾಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಉಪವಾಸ ಅಂತಂದರೆ ಹಾಲು ಹಣ್ಣು ಅಥವಾ ತಗೋಬೋದು. ಅನ್ನ ಒಂದು ಬಿಟ್ಟು ಮತ್ತು ಗೋಧಿ ಪದಾರ್ಥ ಈ ರೀತಿ ಒಂದು ಪದಾರ್ಥ ಬಿಟ್ಟು ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇವತ್ತಿನ ಉಪವಾಸ ನಾನು ಏನೂ ತಗೋಬಾರ್ದು ಅಂತ ಅಂದ್ಕೊಂಡು ನಾನು ಮಾಡ್ತಾ ಇರೋವಂಥದ್ದು. ಯಾಕೆ ಅಂತಂದರೆ ಪ್ರತಿ ಸಲವೂ ಇವಾಗ ವರ್ಷಕ್ಕೊಂದು ಸಲ ಹಾಗೆ ನಾನು ಶಿವರಾತ್ರಿಗೆ ಮತ್ತು ಉಪವಾಸ ಇರ್ತೀನಿ. ಸೊ ಇವತ್ತು ಏಕಾದಶಿ, ಇವತ್ತಿನ ಡೇಯಲ್ಲಿ ಉಪವಾಸ ಇರ್ತೀನಿ. ಈಗೆಲ್ಲದು ಮನೆಯೆಲ್ಲ ಧೂಪ ಹಾಕಿದ್ದೀನಿ. ನನಗೂ ಅಷ್ಟೊಂದಾಗಿ ಗೊತ್ತಿಲ್ಲ, ನಾನು ಕೆಲವೊಂದಿಷ್ಟು ತಿಳ್ಕೊಂಡು ನಾನು ಪೂಜೆ ಮಾಡ್ತಾ ಇರೋವಂಥದ್ದು. ಈಗ ಹಾಲಲ್ಲಿ ಸ್ವಲ್ಪ ಧೂಪ ಹಾಕ್ತಾಯಿದ್ದೀನಿ. ಈಗ ಆ ರೂಮು ಸ್ವಲ್ಪ ಹಾಲಲ್ಲೆಲ್ಲದನ್ನು ಈ ರೀತಿ ಧೂಪ ಹಾಕಿದರೆ ಮನೆಯಲ್ಲಿ ನೆಗೆಟಿವಿಟಿ ಏನೇ ಇದ್ದರೂ ಹೋಗುತ್ತೆ ಅನ್ನೋ ಒಂದಿದು. ಹಾಗಾಗಿ ನಾನು ಪ್ರತಿ ಶುಕ್ರವಾರ ದಿನ ಅಂತೂ ಕಂಪಲ್ಸರಿ ಹಾಕೇ ಹಾಕ್ತೀನಿ. ಅಮಾವಾಸ್ಯೆ ದಿನ ಕೂಡ ಕಂಪಲ್ಸರಿ ಹಾಕೇ ಹಾಕ್ತೀನಿ. ಈಗ ನೋಡಿ ಹೊರ್ಗಡೆ ಇಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಆಗಲೇ ಬೆಳಕಾಗಿಬಿಟ್ಟಿತ್ತು. ನಾನು ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಬೆಳಗಾಗಿತ್ತು. ಇವಾಗ ಹಾಗೇ ಬಂದು ಸ್ವಲ್ಪ ಕಿಟಕಿ ತೆಗಿತಾ ಇದ್ದೆ, ಯಾಕೆಂದರೆ ಅದು ಭಾಳ ತುಂಬ್ಕೊಂಡ್ಬಿಟ್ಟಿದೆ.